ಪೌರಾಯುಕ್ತಿಗೆ ಅಶ್ಲೀಲ ನಿಂದನೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ ಮುಖಂಡನಿಗೆ ಎರಡೆರಡು ಸಂಕಷ್ಟಗಳು ಎದುರಾಗಿದೆ. ಬಂಧನಕ್ಕೆ ಹೆದರಿದ ರಾಜೀವ್ ಗೌಡ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಈ ಕಡೆ ಆರೋಪಿಯ ಬಂಧನಕ್ಕೆ ಸರ್ಕಾರಿ ನೌಕರರು ರಸ್ತೆಗಿಳಿದಿದ್ದಾರೆ. ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡನ ಧಮಕಿ ಕೇಸ್ಗೆ ಟ್ವಿಸ್ಟ್. ಆರೋಪಿ ಪರ ಅಭಿಯಾನ ಎಲ್ಲಿಗೆ ಬಂತು ಸಮಾಜ. ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹ, ಸೇಡಿದೆದ್ದ ನೌಕರರು. ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ. ರಾಜೀವ್ ಗೌಡ ಬಂಧಿಸುವಂತೆ ಸರ್ಕಾರಿ ನೌಕರರು ಆಗ್ರಹ. ಮತ್ತೊಂದು ಕಡೆ ರಾಜೀವ್ ಗೌಡ ಪರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ. ಇತ್ತ ಬ್ಯಾನರ್ಗಳ ತೆರವು ಮಾಡುತ್ತಿರುವ ನಗರಸಭೆ ಸಿಬ್ಬಂದಿಗಳು. ಹೌದು, ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿ ನಾಪತ್ತೆಯಾಗಿರುವ ರಾಜೀವ್ ಗೌಡ ಬಂಧನಕ್ಕೆ ಸರ್ಕಾರಿ ನೌಕರರ ಸಂಘ ಪ್ರತಿಭಟನೆ ನಡೆಸಿ ಆಗ್ರಹಿಸಿದೆ. ಜಿಲ್ಲಾಧಿಕಾರಿ ಪ್ರಭು ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿರುವ ನೌಕರರ ಸಂಘ ರಾಜೀವ್ ಗೌಡ ಬಂಧಿಸಿ ಸರ್ಕಾರಿ ನೊಂದ ಮಹಿಳಾಧಿಕಾರಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಒಂದು ಮುಖಂಡರಾದಂತಹ ರಾಜೀವ್ ಗೌಡ ಅವರು ನಮ್ಮ ಪೌರಾಯುಕ್ತೆ ಶ್ರೀಮತಿ ಅಮೃತಾ ಗೌಡ ಅವರ ವಿರುದ್ಧ ಅತ್ಯಂತ ಕೆಟ್ಟ ಭಾಷೆಯನ್ನು ಬಳಸಿ ಅತ್ಯಂತ ನಿಂದನಾತ್ಮಕ ಕ್ರಮಗಳನ್ನು ಏನು ಅವರು ಮಾಡಿದ್ದಾರೆ ಅದನ್ನ ನಾವೆಲ್ಲರೂ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ವಿ. ಈಗಾಗಲೇ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಅವ್ರ ಜೊತೆ ಮಾತಾಡಿ ನೈತಿಕ ಸ್ಥೈರ್ಯ ತುಂಬುವಂತ ಕೆಲಸ ಮಾಡಿದೀವಿ. ಹಾಗಾಗಿ ಈ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ತಾಲೂಕು ಅಧ್ಯಕ್ಷರು, ಎಲ್ಲಾ ಸಂಘಟನೆಗಳಿಂದ ಇವತ್ತು ಸರ್ಕಾರಿ ನೌಕರ ಸಂಘ ತೀವ್ರವಾಗಿ ಈ ಘಟನೆಯನ್ನು ಖಂಡನೆ ಮಾಡ್ತಾ ಇದ್ವಿ. ಇನ್ನು ಒಂದು ಕಡೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನಕ್ಕೆ ಒತ್ತಾಯ ಜೋರಾಗಿ ಕೇಳಿ ಬರ್ತಾ ಇದ್ರೆ, ಇತ್ತ ಆರೋಪಿ ಪರ ತಮ್ಮ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವಿ ಸ್ಟ್ಯಾಂಡ್ ವಿತ್ ರಾಜೀವ್ ಗೌಡ ಅಂತ ಅಭಿಯಾನ ಆರಂಭಿಸಿದ್ದಾರೆ. ಜೊತೆಗೆ ಧಮಕಿಗೆ ಕಾರಣವಾದ ಶಿಡ್ಲಘಟ್ಟ ನಗರದಾದ್ಯಂತ ನಗರಸಭೆ ಸಿಬ್ಬಂದಿಗಳು ಬ್ಯಾನರ್ಗಳ ತೆರವು ಮಾಡಿದ್ದಾರೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಪಿಕೆಗಳೆಲ್ಲ ನಿನ್ನೆ ಒಂದಷ್ಟು ಬ್ಯಾನರ್ಸ್ ಗಳನ್ನ ರಿಮೂವ್ ಮಾಡಿದ್ದಾರೆ. ಕನ್ಸಿಡರಬ್ಲಿ ತುಂಬಾ ಜಾಸ್ತಿ ಬ್ಯಾನರ್ಸ್ ಗಳಿದೆ, ಅಂದ್ರೆ ಈ ರಿಲೇಟೆಡ್ ಜಾಸ್ತಿ ಹಾಕಿದ್ದಾರೆ. ನಾವು ಅವರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ವಿ, ನೀವು ಬ್ಯಾನರ್ ನೀವೇ ತೆಗಿಬೇಕು ಅಂತ ಅಂದ್ಬಿಟ್ಟು. ಅವ್ರು ಯಾರು ತೆಗ್ದಿಲ್ಲ. ಸೊ ನಿನ್ನೆಯಿಂದನೂ ನಮ್ಮ ಪೌರ ಕಾರ್ಮಿಕರು ತೆಗಿತಾ ಇದ್ದಾರೆ. ಇವತ್ತು ಬೆಳಗ್ಗೆನೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಹೆಲ್ತ್ ಸೆಕ್ಷನ್ ಅವ್ರಿಗೆ, ತೆಗೆದ್ಬಿಡಿ, ದರ್ ಶುಡ್ ನಾಟ್ ಬಿ ಎನಿ ಬ್ಯಾನರ್ಸ್ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ರಾಜೀವ್ ಗೌಡಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಧಮಕಿ ಹಾಕಿ ಎಸ್ಕೇಪ್ ಆಗಿರುವ ಕಾಂಗ್ರೆಸ್ ಮುಖಂಡ ಸಿಕ್ಕ ನಂತರ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮಂಜುನಾಥ್ ದಿನೂರ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಪೌರಾಯುಕ್ತಿಗೆ ಅಶ್ಲೀಲ ನಿಂದನೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ ಮುಖಂಡನಿಗೆ ಎರಡೆರಡು ಸಂಕಷ್ಟಗಳು ಎದುರಾಗಿದೆ. ಬಂಧನಕ್ಕೆ ಹೆದರಿದ ರಾಜೀವ್ ಗೌಡ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಈ ಕಡೆ ಆರೋಪಿಯ ಬಂಧನಕ್ಕೆ ಸರ್ಕಾರಿ ನೌಕರರು ರಸ್ತೆಗಿಳಿದಿದ್ದಾರೆ. ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡನ ಧಮಕಿ ಕೇಸ್ಗೆ ಟ್ವಿಸ್ಟ್. ಆರೋಪಿ ಪರ ಅಭಿಯಾನ ಎಲ್ಲಿಗೆ ಬಂತು ಸಮಾಜ. ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹ, ಸೇಡಿದೆದ್ದ ನೌಕರರು. ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ. ರಾಜೀವ್ ಗೌಡ ಬಂಧಿಸುವಂತೆ ಸರ್ಕಾರಿ ನೌಕರರು ಆಗ್ರಹ. ಮತ್ತೊಂದು ಕಡೆ ರಾಜೀವ್ ಗೌಡ ಪರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ. ಇತ್ತ ಬ್ಯಾನರ್ಗಳ ತೆರವು ಮಾಡುತ್ತಿರುವ ನಗರಸಭೆ ಸಿಬ್ಬಂದಿಗಳು. ಹೌದು, ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿ ನಾಪತ್ತೆಯಾಗಿರುವ ರಾಜೀವ್ ಗೌಡ ಬಂಧನಕ್ಕೆ ಸರ್ಕಾರಿ ನೌಕರರ ಸಂಘ ಪ್ರತಿಭಟನೆ ನಡೆಸಿ ಆಗ್ರಹಿಸಿದೆ. ಜಿಲ್ಲಾಧಿಕಾರಿ ಪ್ರಭು ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿರುವ ನೌಕರರ ಸಂಘ ರಾಜೀವ್ ಗೌಡ ಬಂಧಿಸಿ ಸರ್ಕಾರಿ ನೊಂದ ಮಹಿಳಾಧಿಕಾರಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಒಂದು ಮುಖಂಡರಾದಂತಹ ರಾಜೀವ್ ಗೌಡ ಅವರು ನಮ್ಮ ಪೌರಾಯುಕ್ತೆ ಶ್ರೀಮತಿ ಅಮೃತಾ ಗೌಡ ಅವರ ವಿರುದ್ಧ ಅತ್ಯಂತ
ಕೆಟ್ಟ ಭಾಷೆಯನ್ನ ಬಳಸಿ ಅತ್ಯಂತ ನಿಂದನಾತ್ಮಕ ಕ್ರಮಗಳನ್ನು ಏನು ಅವರು ಮಾಡಿದ್ದಾರೆ ಅದನ್ನ ನಾವೆಲ್ಲರೂ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ವಿ. ಈಗಾಗಲೇ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಅವ್ರ ಜೊತೆ ಮಾತಾಡಿ ನೈತಿಕ ಸ್ಥೈರ್ಯ ತುಂಬುವಂತ ಕೆಲಸ ಮಾಡಿದೀವಿ. ಹಾಗಾಗಿ ಈ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ತಾಲೂಕು ಅಧ್ಯಕ್ಷರು, ಎಲ್ಲಾ ಸಂಘಟನೆಗಳಿಂದ ಇವತ್ತು ಸರ್ಕಾರಿ ನೌಕರ ಸಂಘ ತೀವ್ರವಾಗಿ ಈ ಘಟನೆಯನ್ನ ಖಂಡನೆ ಮಾಡ್ತಾ ಇದ್ವಿ. ಇನ್ನು ಒಂದು ಕಡೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನಕ್ಕೆ ಒತ್ತಾಯ ಜೋರಾಗಿ ಕೇಳಿ ಬರ್ತಾ ಇದ್ರೆ, ಇತ್ತ ಆರೋಪಿ ಪರ ತಮ್ಮ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವಿ ಸ್ಟ್ಯಾಂಡ್ ವಿತ್ ರಾಜೀವ್ ಗೌಡ ಅಂತ ಅಭಿಯಾನ ಆರಂಭಿಸಿದ್ದಾರೆ. ಜೊತೆಗೆ ಧಮ್ಕಿಗೆ ಕಾರಣವಾದ ಶಿಡ್ಲಘಟ್ಟ ನಗರದಾದ್ಯಂತ ನಗರಸಭೆ ಸಿಬ್ಬಂದಿಗಳು ಬ್ಯಾನರ್ಗಳ ತೆರವು ಮಾಡಿದ್ದಾರೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಗೌಡ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಪಿಕೆಗಳೆಲ್ಲ ನಿನ್ನೆ ಒಂದಷ್ಟು ಬ್ಯಾನರ್ಸ್ ಗಳನ್ನ ರಿಮೂವ್ ಮಾಡಿದ್ದಾರೆ. ಕನ್ಸಿಡರಬ್ಲಿ ತುಂಬಾ ಜಾಸ್ತಿ ಬ್ಯಾನರ್ಸ್ ಗಳಿದೆ, ಅಂದ್ರೆ ಈ ರಿಲೇಟೆಡ್ ಜಾಸ್ತಿ ಹಾಕಿದ್ದಾರೆ. ನಾವು ಅವರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ವಿ, ನೀವು ಬ್ಯಾನರ್ ನೀವೇ ತೆಗಿಬೇಕು ಅಂತ ಅಂದ್ಬಿಟ್ಟು. ಅವ್ರು ಯಾರು ತೆಗ್ದಿಲ್ಲ. ಸೊ ನಿನ್ನೆಯಿಂದಾನು ನಮ್ಮ ಪೌರ ಕಾರ್ಮಿಕರು ತೆಗಿತಾ ಇದ್ದಾರೆ. ಇವತ್ತು ಬೆಳಗ್ಗೆನೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಹೆಲ್ತ್ ಸೆಕ್ಷನ್ ಅವ್ರಿಗೆ, ತೆಗೆದ್ಬಿಡಿ, ದರ್ ಶುಡ್ ನಾಟ್ ಬಿ ಎನಿ ಬ್ಯಾನರ್ಸ್ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ರಾಜೀವ್ ಗೌಡಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಧಮಕಿ ಹಾಕಿ ಎಸ್ಕೇಪ್ ಆಗಿರುವ ಕಾಂಗ್ರೆಸ್ ಮುಖಂಡ ಸಿಕ್ಕ ನಂತರ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮಂಜುನಾಥ್ ದಿನೂರ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಪೌರಾಯುಕ್ತಿಗೆ ಅಶ್ಲೀಲ ನಿಂದನೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ ಮುಖಂಡನಿಗೆ ಎರಡೆರಡು ಸಂಕಷ್ಟಗಳು ಎದುರಾಗಿದೆ. ಬಂಧನಕ್ಕೆ ಹೆದರಿದ ರಾಜೀವ್ ಗೌಡ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಈ ಕಡೆ ಆರೋಪಿಯ ಬಂಧನಕ್ಕೆ ಸರ್ಕಾರಿ ನೌಕರರು ರಸ್ತೆಗಿಳಿದಿದ್ದಾರೆ. ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡನ ಧಮ್ಕಿ, ಕೇಸ್ಗೆ ಟ್ವಿಸ್ಟ್. ಆರೋಪಿ ಪರ ಅಭಿಯಾನ, ಎಲ್ಲಿಗೆ ಬಂತು ಸಮಾಜ? ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹ, ಸಿಡಿದೆದ್ದ ನೌಕರರು. ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ. ರಾಜೀವ್ ಗೌಡ ಬಂಧಿಸುವಂತೆ ಸರ್ಕಾರಿ ನೌಕರರು ಆಗ್ರಹ. ಮತ್ತೊಂದು ಕಡೆ ರಾಜೀವ್ ಗೌಡ ಪರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ. ಇತ್ತ ಬ್ಯಾನರ್ಗಳ ತೆರವು ಮಾಡುತ್ತಿರುವ ನಗರಸಭೆ ಸಿಬ್ಬಂದಿಗಳು. ಹೌದು, ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡಗೆ ಧಮಕಿ ಹಾಕಿ ನಾಪತ್ತೆಯಾಗಿರುವ ರಾಜೀವ್ ಗೌಡ ಬಂಧನಕ್ಕೆ ಸರ್ಕಾರಿ ನೌಕರರ ಸಂಘ ಪ್ರತಿಭಟನೆ ನಡೆಸಿ ಆಗ್ರಹಿಸಿದೆ. ಜಿಲ್ಲಾಧಿಕಾರಿ ಪ್ರಭು ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿರುವ ನೌಕರರ ಸಂಘ ರಾಜೀವ್ ಗೌಡ ಬಂಧಿಸಿ ಸರ್ಕಾರಿ ನೊಂದ ಮಹಿಳಾ ಅಧಿಕಾರಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಏನು ಮುಖಂಡರಾದಂತಹ ರಾಜೀವ್ ಗೌಡ ಅವರು ನಮ್ಮ ಪೌರಾಯುಕ್ತೆ ಶ್ರೀಮತಿ ಅಮೃತಗೌಡ ಅವರ ವಿರುದ್ಧ ಅತ್ಯಂತ ಕೆಟ್ಟ ಭಾಷೆಯನ್ನ ಬಳಸಿ ಅತ್ಯಂತ ನಿಂದನಾತ್ಮಕ ಕ್ರಮಗಳನ್ನು ಏನು ಅವರು ಮಾಡಿದ್ದಾರೆ ಅದನ್ನ ನಾವೆಲ್ಲರೂ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ವಿ. ಈಗಾಗಲೇ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಅವ್ರ ಜೊತೆ ಮಾತಾಡಿ ನೈತಿಕ ಸ್ಥೈರ್ಯ ತುಂಬುವಂತ ಕೆಲಸ ಮಾಡಿದೀವಿ. ಹಾಗಾಗಿ ಈ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ತಾಲೂಕು ಅಧ್ಯಕ್ಷರು, ಎಲ್ಲಾ ಸಂಘಟನೆಗಳಿಂದ ಇವತ್ತು ಸರ್ಕಾರಿ ನೌಕರ ಸಂಘ ತೀವ್ರವಾಗಿ ಈ ಘಟನೆಯನ್ನ ಖಂಡನೆ ಮಾಡ್ತಾ ಇದ್ವಿ. ಇನ್ನು ಒಂದು ಕಡೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನಕ್ಕೆ ಒತ್ತಾಯ ಜೋರಾಗಿ ಕೇಳಿ ಬರ್ತಾ ಇದ್ರೆ, ಇತ್ತ ಆರೋಪಿ ಪರ ತಮ್ಮ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವಿ ಸ್ಟ್ಯಾಂಡ್ ವಿತ್ ರಾಜೀವ್ ಗೌಡ ಅಂತ ಅಭಿಯಾನ ಆರಂಭಿಸಿದ್ದಾರೆ. ಜೊತೆಗೆ ಧಮ್ಕಿಗೆ ಕಾರಣವಾದ ಶಿಡ್ಲಘಟ್ಟ ನಗರದಾದ್ಯಂತ ನಗರಸಭೆ ಸಿಬ್ಬಂದಿಗಳು ಬ್ಯಾನರ್ಗಳ ತೆರವು ಮಾಡಿದ್ದಾರೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಗೌಡ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಪಿಕೆಗಳೆಲ್ಲ ನಿನ್ನೆ ಒಂದಷ್ಟು ಬ್ಯಾನರ್ಸ್ ಗಳನ್ನ ರಿಮೂವ್ ಮಾಡಿದ್ದಾರೆ. ಕನ್ಸಿಡರಬ್ಲಿ ತುಂಬಾ ಜಾಸ್ತಿ ಬ್ಯಾನರ್ಸ್ ಗಳಿದೆ, ಅಂದ್ರೆ ಈ ರಿಲೇಟೆಡ್ ಜಾಸ್ತಿ ಹಾಕಿದ್ದಾರೆ. ನಾವು ಅವರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ವಿ, ನೀವು ಬ್ಯಾನರ್ ನೀವೇ ತೆಗಿಬೇಕು ಅಂತ ಅಂದ್ಬಿಟ್ಟು. ಅವ್ರು ಯಾರು ತೆಗ್ದಿಲ್ಲ. ಸೊ ನಿನ್ನೆಯಿಂದಾನು ನಮ್ಮ ಪೌರ ಕಾರ್ಮಿಕರು ತೆಗಿತಾ ಇದ್ದಾರೆ. ಇವತ್ತು ಬೆಳಗ್ಗೆನೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಹೆಲ್ತ್ ಸೆಕ್ಷನ್ ಅವ್ರಿಗೆ, ತೆಗೆದ್ಬಿಡಿ, ದರ್ ಶುಡ್ ನಾಟ್ ಬಿ ಎನಿ ಬ್ಯಾನರ್ಸ್ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ರಾಜೀವ್ ಗೌಡಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಧಮಕಿ ಹಾಕಿ ಎಸ್ಕೇಪ್ ಆಗಿರುವ ಕಾಂಗ್ರೆಸ್ ಮುಖಂಡ ಸಿಕ್ಕ ನಂತರ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮಂಜುನಾಥ್ ದಿನೂರ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ.